ಎಲ್ಲರೂ ಎಳಿತಾರೆ ಹಾವನ್ನ. ಹಾವನ್ನ ಅಂದ್ರೆ ಆ ತೇರ್ನ ಎಳಿತಾರೆ. ಆ ತೇರ್ನ ನಾನು ಎಳಿತಾ ಇದ್ದೇನೆ. ಆ ತೇರ್ದು ಬೆಳಕು ತುಂಬಾ ತುಂಬಾ ಸಿಕ್ಕಾಪಟ್ಟೆ ಬೆಳಕು ಬರ್ತಾ ಇದೆ ನಮಗೆ. ಅಷ್ಟೇ ಗೊತ್ತಿತ್ತು ಆಗ ನಾನು ವಿಚಾರ ಮಾಡಿ ನನಗೆ ಎದ್ದಾಗ ಏನೋ ಯಾವುದೋ ಒಂದು ನನಗೆ ಅನಿಸ್ತು. ಅದಾದ್ಮೇಲೆ ನಾನು ಸ್ವಲ್ಪ ದಿವಸದಲ್ಲಿ ಒಂದು 6 ತಿಂಗಳು ವರ್ಷದೊಳಗಡೆ ನಾನು ತುಂಬಾ ಹಾವನ್ನ ರಕ್ಷಣೆ ಪ್ರಶ್ನೆಗಳನ್ನು ಮಾಡಿಸ್ಕೊಂಡ. ಅದಕ್ಕೆ ಆಧ್ಯಾತ್ಮಿಕವಾಗಿ ಏನೇನು ಹಿನ್ನೆಲೆ ಇದ್ದು ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಅಲ್ಲಿ ತನಕ ನಿಮ್ಮ ಪ್ರಶ್ನೆ ಏನು ಅಂತಂದ್ರೆ ಉತ್ತರ ಇಮಿಡಿಯೇಟ್ ಆಗಿ ರೆಡಿ ಇನ್ಸ್ಟೆಂಟ್ ಆಗಿ ಹೇಳಬೇಕು. ಪ್ರಶ್ನೆ ಏನು ಅಂದ್ರೆ ಆ ಟ್ರಾನ್ಸ್ಫರ್ಗೂ ನಾನು ಈ ಕೆಲಸ ಮಾಡೋದಕ್ಕೆ ಏನು ಕನೆಕ್ಷನ್ ಇದೆ? ಮಾಡಿದ ಕೆಲಸಕ್ಕೆ ಪ್ರಾಯಶ್ಚಿತ್ತ ಕೇಳ್ತಿರೋ ಅಥವಾ ಮುಂದೆ ಮಾಡ್ತಿರೋದ್ರಿಂದ ಪ್ರತಿಫಲ ಏನು ಅಂತ ಕೇಳ್ತಿರೋ? ನಿಮ್ಮ ಪ್ರಶ್ನೆ ಏನು ಅಂತ ಕರೆಕ್ಟಾಗಿ ಕೇಳಿದ್ರೆ ಉತ್ತರ ಕೊಡಬಲ್ಲ. ಈಗ ಸಾವು ಆಗಿದೆ, ಒಂದು ಪ್ರಾಣಿನ ಸಾಯಿಸಿದೀರಾ, ಅದರದ್ದು ಪ್ರಾಯಶ್ಚಿತ್ತ ಏನು? ಉತ್ತರ ಇದೆ. ಈ ಮಾಡ್ತಿರೋದು ಪ್ರತಿಫಲ ಏನು? ಅದಕ್ಕೂ ಉತ್ತರ ಇದೆ. ಯಾವ ಉತ್ತರ ಬೇಕು? ಇಲ್ಲಿ ಸಸ್ಯಾಹಾರಿಗಳು ಎಷ್ಟು ಜನ, ಮಾಂಸಾಹಾರಿಗಳು ಎಷ್ಟು ಜನ? ಸಸ್ಯಾಹಾರಿಯ 2 ತಿಳಿಸ್ತೀರಾ? ಇಲ್ಲ, ಅದು ಬರಲ್ಲ. 2 ಅಂದ್ರೆ ನೀವು ಮಾಂಸಾಹಾರಿನೇ. 2 ಮಾಡೋರು ಮಾಂಸಾಹಾರಿನೇ. ಈ ಮಾಂಸಾಹಾರಿಗಳು ಏನ್ ತಿಳ್ಕೊಂಡಿದ್ದಾರೆ ಮನಸ್ಸಲ್ಲಿ? ಯಾವನೋ ಕುರಿ ಕಡಿದು ಆ ಮಾಂಸವನ್ನು ಕಟ್ ಮಾಡಿ ಕೊಟ್ರೆ ತಪ್ಪು ನಂದಲ್ಲ, ಆ ಕುರಿನ ಕಟ್ ಮಾಡಿದ ಹೊಣೆ ಪಾಪ ಕಟ್ ಮಾಡಿದವನಿಗೆ ಸೇರುತ್ತೆ. ಅವ ಮಾಡ್ದ, ವ್ಯಾಪಾರ ಮಾಡ್ದ, ನಾ ತಂದೆ ದುಡ್ಡು ಕೊಟ್ಟು ತಿಂದೆ, ನನಗೇನು ಇಲ್ಲ ಹಾಗೆ ತಿಳ್ಕೊಂಡು ಎಲ್ಲ ತಿಂತಾನೆ. ಹೌದಾ? ಇಲ್ಲಂದ್ರೆ ಮಾಂಸ ವ್ಯಾಪಾರ ಆಗಲ್ಲ. ಇದು ಗುರು ಕೊಬ್ಬಿನ ಮಾತಲ್ಲ, ಇದು ಗುರು ಕೊಬ್ಬಿನ ಮಾತಿದು ಕೂಡ. ನಿನಗೇನೋ ಅರಿವು ಕೊಟ್ಟಿದ್ದಾನ ದೇವರು, ನಿಂಗೆ ನೋವು ಆಗಲು ಚಿಂತೆ ಇಲ್ಲ, ನಿನ್ ಹೊಟ್ಟೆ ನಾನು ಚಾಕ ಹಾಕ್ತೀನಿ. ನಾವೇನು ನೀವು ಹೇಳ್ತೀರಾ? ಅರಿವು ಆಗಿಲ್ಲ ನಂಗೆ ಅರಿವಾಗಿಲ್ಲ. ಅರಿವಾಗದೇ ಇರೋರು ಚಿಂತೆನೇ ಇಲ್ಲ. ಆ ಚಿಂತೆ ಇಟ್ಟಿರ್ತಾನೆ, ಆ ಚಿಂತೆನೇ ಇಲ್ವಲ್ಲ, ಆ ಪ್ರಜ್ಞಾನ ಇಲ್ಲ, ಗೊತ್ತಿಲ್ಲ, ಮಾಡುವಾಗ ಬೇಡವಾ ಅಂತ ಜ್ಞಾನವೇ ಇಲ್ಲ, ಮಾಡ್ತಿದ್ದಾರೆ. ಮುಗಿಸ್ಬಿಟ್ಟಿದ್ದಾಳೆ ಆ ತಿರ್ಗಾಡಿ ಪ್ರಶ್ನೆ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ, ಪ್ರಾಣಿ ಅದಕ್ಕೆ ನಾವು ಹಿಂಸೆ ಕೊಡ್ತಿದ್ದೀವಿ, ಅದಕ್ಕೆ ನೋವು ಮಾಡ್ತಿದ್ದೀವಿ, ಎಲ್ಲ ಗೊತ್ತಿದೆ. ಎಲ್ಲಿ ನೀವೇನು ಹಿಂಸೆ ಮಾಡಿದ್ರ? ಅಲ್ಲ, ನಾನ್ ಮಾಡಿಲ್ಲ, ಅವನೇ ಮಾಡಿರೋದು, ನೀವೇನ್ ಮಾಡಿದ್ರಿ? ಅಲ್ಲ, ಅವ್ರು ಮಾಡಿದ್ರು ಅದರಿಂದ ನಮ್ಗೆ ಬಹಳ ತೊಂದರೆ ಗೊತ್ತಿರ್ತಾರೆ. ಅದು ನಿಮಗೆ ಅರಿವಿದೆ, ಆದ್ರೆ ಸುಮಾರು ಜನಗಳಿಗೆ ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ ಅಂತ ಇಲ್ಲ ಇಲ್ಲ, ಅದು 100% ಅರಿವಿಲ್ಲ. ಪಾಪದ ಪುಣ್ಯದ ಅರಿವು ಅವರಿಗೆ ಸರಿಯಾಗಿ ಗೊತ್ತಿಲ್ಲ. ಪಾಪ ಪುಣ್ಯದ ಅರಿವು, ಆಧ್ಯಾತ್ಮದ ಅರಿವು ಅವರಿಗಿಲ್ಲ. ಆಧ್ಯಾತ್ಮದ ಅರಿವು, ಪಾಪದ ಪುಣ್ಯದ ಅರಿವು ಅವರಿಗೆ ಬಂದ್ರೆ ಖಂಡಿತವಾದ ಎಲ್ಲ ಸಸ್ಯಾಹಾರಿ ಆಗಿರ್ತಾರೆ. ಅವರಿಗೆ ಅರಿವು ಬರಲ್ಲ. ಅಜ್ಞಾನ ಇರೋದಕ್ಕೆ ಲೋಕ ಬೆಳೀತಾ ಇರೋದು. ಅಜ್ಞಾನವೇ ಲೋಕದ ಬೆಳವಣಿಗೆಗೆ ಕಾರಣ. ಜ್ಞಾನ ಬಂದ್ಬಿಟ್ರೆ ಲೋಕ ಬೆಳೆಯಲ್ಲ. ಎಲ್ಲ ಕಾಲು ಬಟ್ಟೆ ಹೋಗ್ಕೊಂಡು ಬೆಟ್ಟದ ಮೇಲೆ ಹೋಗ್ಬಿಡ್ತೀವಿ. ನಾವೆಲ್ಲ ಅಜ್ಞಾನವಾಗಿರೋದಕ್ಕೆ ಮಕ್ಕಳು ಹಿಡಿತೀವಿ, ಆ ಕರ್ಮದ ಮಕ್ಕಳನ್ನ ಸಾಕ್ತೀವಿ, ಬೇಡದೇ ಇರೋ ಇಷ್ಟ ಇಲ್ಲದೆ ಇರೋ ಹೆಂಡತಿ ಜೊತೆಗೆ ಜೀವನ ಮಾಡ್ತೀವಿ, ಸಾಯ್ತೀವಿ ಕೊನೆಯ ತನಕ. ಬೇಕಾಗೇ ಇಲ್ಲ ಇದೆಲ್ಲ. ಏನು ಕುಟ್ಟಿಸೋದು, ಸಾಕೋದು, ಮದುವೆ ಮಾಡೋದು, ಮೊಮ್ಮಕ್ಕಳಿಡಿ, ಇಷ್ಟನೇ ಜೀವನ. ಪ್ರತಿಯೊಬ್ಬರು ಎಲ್ಲ ಒಂದನ್ನೇ ಮಾಡ್ತೀವಲ್ಲ, ಏನೋ ಒಂದು ಡಿಫ್ರೆನ್ಸ್ ಇದೆಯಾ ಹೇಳಿ ನೋಡೋಣ. ನಿಮಗೆ ಇಷ್ಟವೋ ಇಲ್ವೋ, ನಿಮ್ಮ ಅಮ್ಮ ಕಪ್ಪಲ್ ಮಾಡ್ತಾರೆ, ಇಷ್ಟವೋ ಇಲ್ವೋ, ಆ ಕರ್ಮ, ಆ ಸೆಕ್ಸ್ ನಮ್ಮನ್ನು ಮದುವೆ ಮಾಡ್ಕೊಂಡಂತೆ ಹೇಳುತ್ತೆ. ಆ ಕರ್ಮ ತೀರ್ಸ್ಕೊಳಕ್ಕೆ, ತೀಟೆ ತೀರ್ಸ್ಕೊಳಕ್ಕೆ ಮದುವೆ ಮಾಡ್ಕೊತೀವಿ. ಬೇಕಾಯ್ತು ಆ ಹಳ್ಳಕ್ಕೆ ಹೋಗಿ ಬಿಡ್ತೀವಿ, ಮದುವೆ ಮಾಡ್ಕೊಂಡು 2 ವರ್ಷ 3 ವರ್ಷ ಆಂಗವಾಗಿರ್ತೀವಿ. ಅಟ್ಟೆ ಅವಳು ನೋಡಿದ್ರು ಉರಿ, ಅವಳು ನೋಡಕ್ಕೆ ಇಷ್ಟ ಆಗಲ್ಲ, ಅಷ್ಟು ಲಕ್ಷಣ ಇರ್ತಾಳೆ, ನೋಡಿದ್ರು ಉರಿ. ಪಕ್ಕದ ಮನೆಯವ್ರು ನೋಡ್ತಾನೆ, ಅವನಿಗೆ ಖುಷಿ ಆಗುತ್ತೆ. ನಮ್ಮ ಹೆಂಡತಿ ಅಷ್ಟು ರೂಪಲಾವಣೆ ಸುಂದರಿ, ಅವಳು ನೋಡಿದ್ರೆ ಆಗಲ್ಲ, ಗಂಡ್ರಾಗಲ್ಲ. ಮನೆಗೆ ಬಂದ ಹೊತ್ರ ಕಾಲಿಟ್ಟ ಸಾಕು, ಯಾಕಪ್ಪ ಬಂದ ಅನ್ಸುತ್ತೆ. ಹೆಂಗಸ್ರಿ ಜೀವನ ಇದು ಯಾಕೆ? ಇದು ಅಜ್ಞಾನ, ಇದು ಅಜ್ಞಾನ. ಈ ಅಜ್ಞಾನ ಇರೋದಕ್ಕೆ ಲೋಕ ಬೆಳೀತಾ ಇದೆ. ಎಲ್ರಿಗೂ ಜ್ಞಾನ ಬರಲ್ಲ, ಎಲ್ರಿಗೂ ಜ್ಞಾನ ಬರಲ್ಲ. ಜ್ಞಾನ ಬಂದ್ಬಿಟ್ರೆ, ಮುಕ್ತಿ ಸಿಕ್ಬಿಟ್ರೆ ಲೋಕ ಬೆಳೆಯಲ್ಲ. ಲೋಕ ಬೆಳೆಯಲ್ಲ. ಮಾಡಿದ ಪಾಪ ಕರ್ಮಗಳೆಲ್ಲ ಉಪ್ಪು ತಿಂದು ನೀರು ಕುಡಿಲೇಬೇಕು. ಅದು ಎಷ್ಟು ಜನ್ಮ ತೆಗಿತೀಯೋ ನೀವು ನೀರು ಕುಡಿಬೇಕು. ಇದು ಭಗವಂತನ ಸೃಷ್ಟಿ, ಅದು ಅನುಭವಿಸಲೇಬೇಕು ನಾವು. ಇಲ್ಲಿ ಏನ್ ಹೇಳಕ್ ಬರ್ತೀನಿ ಅಂತಂದ್ರೆ, ನಿಮಗೆ ಎಲ್ಲ ಅರಿವು ಆಗೋಯ್ತು, ಅರಿವು ಆಗಲಿತ್ತು ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ.
ಬಿಸ್ಮಿಲ್ಲಾ ಹಾಗೆ ಅಂತ ಹೊಡಿತಾನ. ಅವನೇ ತಿಳ್ಕೊಂಡಿದ್ದಾನ ಅಲ್ಲಾಗೆ ನಾನು ಬರಿ ಕೊಡ್ತಾ ಇದ್ದೀನಿ, ಬಿಸ್ಮಿಲ್ಲಾ ನಿಂಗ್ ಕೊಡ್ತಾ ಇದ್ದೀನಿ, ನನ್ನಲ್ಲ ಇದು ನಿಂಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೊಡಿತಾನ. ಒಡದು ತಿಪ್ಪೆಗೆ ಹಾಕನ್ನ ದೇವರು ತಾನು ಕೊಟ್ಟಿ, ದೇವರು ತಾನು ಹೊಡೆದಿ ಬಿಸ್ಮಿಲ್ಲಾ ಅಂತ ತಿಪ್ಪೆ ತಾನು ಹಾಕ್ಬೇಕು ಹೊಡೆದು ಅದನ್ನ ಯಾಕೆ ಕುಯ್ಬಿಟ್ಟು ತಗೊಂಡು ಮಾಡ್ತಿ. ಅವ ಏನ್ ಪಾಪ ಮಾಡ್ದ, ನೀನ್ ಏನ್ ತಗೊಂಡು ತಿಂತೀರಾ ಆ ತಿನ್ನೋದ್ರಲ್ಲಿ ಒಂದು ಪಾಲು 100% ನಿನಗಿದೆ. ನೀವು ಹೇಳಿದ್ರೆ ಏನು ಒಡದ್ಮೇಲೆ ಅದನ್ನ ತಿಪ್ಪೆ ಹಾಕ್ಬೇಕು ಅಂತ ಹೇಳಿದ್ರಲ್ಲ, ಅಷ್ಟೇ ಬೇಕಾಗೇ ಇಲ್ಲ. ಅದು ದೇವರಿಗೆ ನೀವು ನೈವೇದ್ಯ ಮಾಡಿದ್ಮೇಲೆ ದೇವರಿಗೆ ಸೇರಿದ್ದು ಅದನ್ನೇ ತಿನ್ಬೇಕು ನಾವು. ನಾವೆಲ್ಲ ದೇವ್ರ ಒಂದು ಅಂಶ, ಆ? ದೇವರ ನಿಮ್ಗೆ ಅರಿವ ಇದೆ ದೇವರ ಅಂಶ ಅಂತ ಗೊತ್ತಾಗಿದೆ. ಇಲ್ಲಿ ತಿನ್ನೋರು ಒಬ್ಬರಿಗೂ ನಾವು ದೇವರು ಅಂತ ಅರಿವೇ ಇಲ್ಲ. ಯಾರ್ಯಾರು ತಿಂತಾರೆ ಅರಿವಿಂದ ತಿಂತಾರೆ ಅಂತ ನೀವು ಹೇಳ್ತೀರಾ, ನಾವು ಒಪ್ಪಲ್ಲ. ಹೌದಾ? ದೇವರ ಪ್ರಸಾದವನ್ನ ನಾನು ತಿಂತೀನಿ ಅಂತ ತಿಂತೀರಿ ನೀವು, ಮಾಂಸವನ್ನ, ಕುರಿಯನ್ನ, ಕೋಳಿಯನ್ನ ತಿನ್ನಲ್ಲ. ಅರಿವಿಲ್ಲ, ಅಜ್ಞಾನದಲ್ಲಿ ತಿಂತಿದ್ದೀವಿ. ಅಜ್ಞಾನ ಅದು. ಜ್ಞಾನ ಬಂದು ನೀವು ಏನ್ ಮಾಡಿದ್ರು ತಪ್ಪಾಗಲ್ಲ. ನಿಮಗೆ ಜ್ಞಾನ ಇಲ್ಲ, ಬಂದಿಲ್ಲ. ಕುರಿ ಕೋಳಿ ತಿಂದಾಗ ಪಾಪ ಬರಲ್ಲ, ಬರುತ್ತೆ ತಿನ್ನಿ ಅಂದ್ರೆ ಕುರಿ ಕೋಳಿ ತಿಂದಾಗ ಪಾಪ ಏನ್ ಬರೋದಿಲ್ಲ ಅಂದ್ರೆ ಏನು ಆಗಲ್ಲ ಅಂತ ತಿನ್ಬೋದು. ಮನೆಯಲ್ಲಿರೋ ಅಪ್ಪನೇ ಕಳ್ತನ ಮಾಡಿದ್ರೆ ಮಗ ಮಾಡ್ತಾನೆ ಇಲ್ಲ. ಎಲ್ಲ ಕುರಿ ಕೋಳಿ ಪ್ರಾಣಿ ಪಕ್ಷಿಗಳನ್ನ ಹಿಂದೂ ಜನ ಬದುಕಕ್ಕೆ ಇನ್ನೂ ಕಷ್ಟಪಡ್ತಿದ್ದಾರೆ ಅಂದ್ರೆ ಸಸ್ಯಾಹಾರಿಯಾಗಿ ತಿಂದು ಬದುಕಿ ಅಂತಾರೆ ಎಲ್ಲರೂ. ಸಸ್ಯಾಹಾರಿ ಆದ್ರೆ ನೀವು ಬದುಕ್ತೀರಾ ಅಂತ ಅನ್ನೋದು ಅಲ್ಲ. ನೀವು ಸಸ್ಯಾಹಾರಿ ಆದ್ರಿ ಅಂತಂದ್ರೆ ಏನು ಅಂದ್ರೆ ಜೀವ ಹಿಂಸೆ ಇಲ್ಲ, ಜೀವ ಹಿಂಸೆ ಇಲ್ಲ. ಇಲ್ಲ 6 ಅರಿವು ಅದಕ್ಕೆ. ಆ 6ನೇ ಅರಿವು ಇರೋದಕ್ಕೆ ಅದಕ್ಕೆ ನೋವಾಗ್ತಿದೆ. ತಾವರ ಏನಿದೆ ನಾವು ತಿಂತೀವಿ ವೆಜಿಟೇರಿಯನ್, ಅದಕ್ಕೆ ಇಲ್ಲ 6ನೇ ಅರಿವು ಇಲ್ಲ. ಅದನ್ನ ಕಡಲು ಏನೂ ಇಲ್ಲ. ನೋವು ಆಗಬಾರ್ದು, ಜೀವ ಹಿಂಸೆ ನೋವು ಅದಕ್ಕೆ ಗೊತ್ತಾಗಬಾರ್ದು. ಅಂಥದ್ದನ್ನು ಏನ್ ಮಾಡ್ಕೊಳ್ತಿದ್ದೇವೆ, ಇದಕ್ಕೆ ನೋವಾಗುತ್ತೆ. ಆದ್ರೆ ಒಂದು ಸರಿಯಾದ ಸತ್ಯ ಈ ವಿಡಿಯೋ ಹೇಳ್ತೀನಿ ನಾನು. ಸರಿಯಾದ ಸತ್ಯವೇನು ಅಂತಂದ್ರೆ ದೇಹವನ್ನ ಹೊಡಿತೀವಿ ಹೊರತು ಆತ್ಮವನ್ನ ಕೊಲೆ ಮಾಡಕ್ ಸಾಧ್ಯವಿಲ್ಲ. ಆತ್ಮಕ್ಕೆ ನೋವು ಕೊಡ್ತೀವಿ ಹೊರತು ಆತ್ಮ ಸಾಯಲ್ಲ. ಆತ್ಮ ತಿರುಗಿ ಹುಟ್ಟತ್ತೆ ಇನ್ನೊಂದು ರೀತಿ. ಇವತ್ತು ಕುರಿಯಾಗಿ ನೀವು ಕಳೆದಿದ್ದೀರಾ, ನಾಳೆ ಆನೆಯಾಗಿ ಹುಟ್ಟಬಹುದು. ಆತ್ಮಕ್ಕೆ ಏನೂ ಆಗಲ್ಲ. ಆದ್ರೆ ದೇಹಕ್ಕೆ ನೋವು ಕೊಟ್ಟಲ್ಲ. ವಾಸ ಮಾಡ್ತಿರೋ ಮನೆನೇ ನೀವು ಹೊಡೆದ್ರೆ ಹೆಂಗ್ ವಾಸ ಮಾಡೋದು? ಆತ್ಮಕ್ಕೆ ಹಿಂಸೆ ಕೊಡ್ತಿದ್ದೀರಾ ಹೊರತು ಆತ್ಮನ ಏನು ಮಾಡಿಲ್ಲ. ಆದ್ರೆ ಕೊಟ್ಟಿರೋ ಹಿಂಸೆಗೆ ಶಿಕ್ಷೆ ಅನುಭವಿಸ್ತೀವಿ. ಆಯ್ತಾ? ಏನ್ ಹೇಳಿ? ಸಸ್ಯಗಳಿಗೆ ಜೀವ ಇದೆ, ಹೇಳಿ. ಸಸ್ಯಗಳಿಗೆ ಜೀವ ಇದೆ. ಸಸ್ಯಗಳಿಗೆ ಜೀವ ಇಲ್ಲ ಅಂದ್ರೆ ಜೀವ ಇದೆ. 6ನೇ ಅರಿವಿಲ್ಲ, ಫೀಲಿಂಗ್ ಇಲ್ಲ. ಫೀಲಿಂಗ್ ಇಲ್ಲದೆ ಇರೋದು ಏನ್ ಮಾಡಿದ್ರು ಏನು ತಪ್ಪಿಲ್ಲ. ತಪ್ಪಿಲ್ಲ. ಅವನು ಬಿಸಿಲ್ಲ ಅಂತ ಹೇಳೋದಿಲ್ಲ, ಅವನು ಬಿಸಿಲ ಕೇಳಿಲ್ಲ, ಆ ಬಿಸಿಲ್ಲ ಅಂತ ಹೊಡಿತೀನಿ ನಾವು ಕೇಳಿಲ್ಲ ಅಲ್ಲ, ಬಂದು ದಿನ ಬೇಕು ಹೊಡಿ. ಆದ್ರೆ ನಮ್ಮ ನಾಲಿಗೆ ಸೌಕರ್ಯಕ್ಕೋಸ್ಕರ ಇದು ಆರೋಗ್ಯ